ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೊಂದು ಚೇಂಜಸ್ ಬರ್ತಾ ಉಂಟು, ಅಥವಾ ನಿಮ್ಮ ವ್ಯಕ್ತಿಯ ಭಾವನೆ ಏನುಂಟು, ಏನವರು ಬದಲಾವಣೆಯನ್ನು ಮಾಡ್ಕೊಳ್ಬೋದು, ಅಥವಾ ಈ ಸಂಬಂಧದಲ್ಲಿ ಏನೋ ಒಂದು ನೀವು ಬಯಸ್ತಾ ಇದ್ದೀರಾ, ಒಂದೇನು ಚೇಂಜಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದು ಆಗುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ. ಕರೆಂಟ್ ಸಿಚುವೇಶನನ್ನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ, ಏನಾಗ್ತಾ ಉಂಟು ಅದನ್ನು ಕೂಡ. ಇಲ್ಲಿ ಒಂದು ಪಾಸಿಟಿವ್ ಚೇಂಜಸ್ಸನ್ನು ನೀವು ನೋಡ್ಬೋದು, ಬಟ್ ಇಲ್ಲಿ ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ ಕರೆಂಟ್ ಸಿಚುವೇಶನಲ್ಲಿ. ಅಂದರೆ ಒಂದು ಚೇಂಜಸ್ ಅನ್ನೋದು ಬರ್ತಾ ಉಂಟು, ಅದನ್ನು ನೀವು ರಿಸೀವ್ ಮಾಡಲಿಕ್ಕೆ, ಸ್ವೀಕರಿಸಲಿಕ್ಕೆ ರೆಡಿ ಇದ್ದ ಥರ ಕಾಣಿಸ್ತಾ ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ತುಂಬ ಮನಸ್ಸಿಗೆ ನೋವಾಗಿದೆ, ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀರಾ. ಎಲ್ಲ ಕಡೆಯಿಂದ ಸ್ಟ್ರಕ್ ಎನರ್ಜಿ ಕೂಡ ಉಂಟು, ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ಬೈದಿರ್ಬೋದು, ಅಥವಾ ಮನೆಯಲ್ಲಿ ಸಮಸ್ಯೆ, ಜಾಬ್ ರಿಲೇಟೆಡ್ ಸಮಸ್ಯೆ ಕೂಡ ಉಂಟು ಇಲ್ಲಿ. ಹಾಗಾಗಿ ಇಲ್ಲಿ ನಿಮಗೆ ಮನಸ್ಸು ಸರಿ ಇಲ್ಲ. ಒಂದು ರೀತಿಯಲ್ಲಿ ಮೌನದಲ್ಲಿದ್ದೀರಾ, ಒಂದು ರೀತಿ ಮನಸ್ಸಿನಲ್ಲಿ ತುಂಬ ನಿಮಗೆ ನೀವೇ ಹೋರಾಟ ಮಾಡ್ಕೊಳ್ತಾ ಇದ್ದೀರಾ. ಮನಸ್ಸು ಸರಿ ಇಲ್ಲ ನಿಮ್ಮದು ಕರೆಂಟ್ ಸಿಚುವೇಶನಲ್ಲಿ. ಏನು ಆ್ಯಕ್ಷನ್ ತಗೊಳ್ಬೇಕು ಅಥವಾ ಏನು ಡಿಸಿಷನ್ ತಗೊಳ್ಬೇಕು ಅನ್ನೋದು ಯಾವುದು ಕೂಡ ಇಲ್ಲ. ಏನೇನೋ ತ್ರಾಸ ಆಲೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಆಲೋಚನೆ ಮಾಡ್ತಾ ಇದ್ದೀರಾ, ಆ ಥರ ನಡ್ಕೊಳ್ತಾ ಇದ್ದೀರಾ. ಈ ಥರ ಒಂದು ರೀತಿಯಲ್ಲಿ ನೀವು ಇದ್ದರೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರಬೇಕು, ಅಥವಾ ಈ ಸಿಚುವೇಶನಲ್ಲಿ ಏನು ಸಮಸ್ಯೆ ಆಗ್ತಾ ಉಂಟು ನೋಡಿ, ನಿಮ್ಮ ಪ್ರೀತಿಗೆ ನಿಮ್ಮ ಮನೆಯವರ ವಿರುದ್ಧ ಆಗಿರ್ಬೋದು, ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ ಒಪ್ಪದೇ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು. ಈ ಥರ ಇದ್ದರೆ ಅದು ಸರಿಯಾಗಲ್ಲ. ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ಇಷ್ಟ ದೇವರನ್ನು ಆರಾಧಿಸ್ತೀರಾ, ಪ್ರಾರ್ಥಿಸ್ತೀರಾ, ಅವರನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೇಳಿ, ನಿಮ್ಮದು ನೇಮ್ ಹಾಕಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಪರವಾಗಿ. ಇಲ್ಲಿ ನಿಮ್ಮ ವ್ಯಕ್ತಿ ಕೆಲವೊಂದು ವಿಷಯಗಳನ್ನು ನಿಮ್ಮಿಂದ ಹೈಡ್ ಮಾಡಿದ್ದಾರೆ, ಅದು ಕೂಡ ನಿಮಗೆ ನೋವುಂಟು. ಅಥವಾ ಸಿಚುವೇಶನ್ ಯಾವ ಥರ ಆಗಿದೆ ಅಂದರೆ ನಿಮ್ಮ ತಪ್ಪು ಇಲ್ಲ ಅಂದ್ರೂ ನಿಮ್ಮದೇ ತಪ್ಪು ಅನ್ನುವ ಥರ ಎಲ್ಲ ಕಡೆಯಿಂದಲೂ ನಿಮಗೆ ನೋವಾಗ್ತಾ ಉಂಟು. ಅಥವಾ ಕೆಲವೊಂದು ಅವಮಾನಗಳಾಗ್ತಾ ಇರ್ಬೋದು, ಅಥವಾ ಕಿರಿಕಿರಿ, ಜಗಳ, ನೋವು, ಕಣ್ಣೀರು. ನಾನು ಇಷ್ಟಪಟ್ಟಿದ್ದು ಅಥವಾ ನನ್ನ ಸಂತೋಷ ನನ್ನ ಜೊತೆ ಇಲ್ಲ, ಅಥವಾ ಕಣ್ಣೀರೇ ನನ್ನ ಜೀವನವ, ನಾನು ಬಯಸಿದ್ದು ಯಾವುದು ಕೂಡ ನನಗೆ ಸಿಗಲ್ವಾ, ಇಂಥದ್ದೊಂದು ಜೀವನ ಯಾಕೆ ನನಗೆ, ಈ ಥರ ಎಲ್ಲ ಏನೇನೋ ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ. ತುಂಬ ನೆಗೆಟಿವ್ ಎನರ್ಜಿಯಲ್ಲಿದ್ದೀರಾ, ಅಥವಾ ನಿಮ್ಮ ಮೇಲೆ ನಿಮಗೆ ಡೌಟ್ ಆಗ್ತಾ ಉಂಟು. ಏನಿದು ನನ್ನದೊಂದು ಲೈಫಾ, ಅಥವಾ ನನಗೆ ಮೋಸ ಆಗ್ತಾ ಉಂಟಾ, ನಾನು ಏನು ಮಾಡಬೇಕು, ನಿಮಗೆ ಯಾರನ್ನು ಕೂಡ ನಂಬುವಂಥ ಸಿಚುವೇಶನ್ ಇಲ್ಲ, ಅಥವಾ ಏನು ಮಾಡಬೇಕು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಅಡೆತಡೆಗಳು ಕೂಡ ಉಂಟು. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ತುಂಬ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು, ಹೌದಲ್ವಾ ಹೇಳಿ. ಏನೇನು ತಪ್ಪು ಆಲೋಚನೆಯನ್ನು ಮಾಡ್ತೀರಾ. ನೀವು ಆಲೋಚನೆ ಮಾಡೋದು ನಿಮ್ಮ ಮಟ್ಟಿಗೆ ಸರಿ ಅಂತ ಅನಿಸಿದ್ರು ಅದು ರಾಂಗ್. ಕೆಲವೊಂದು ತುಂಬ ನೀವು, ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಬೇರೆ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಆಲೋಚನೆ ಈ ಮೂಮೆಂಟಿಗೆ ನಿಮಗೆ ಸರಿ ಅನಿಸ್ಬೋದು, ಬಟ್ ನಿಮಗೆ ಒಂದು ಖುಷಿಯ ಕ್ಷಣಗಳು ಅಥವಾ ಒಂದು ಸೆಲೆಬ್ರೇಷನ್ ಅನ್ನೋದನ್ನೆಷ್ಟು ಉಂಟು ನಿಮಗೆ. ಸೊ ಹಾಗಿರುವಾಗ ನೀವು ಇವತ್ತಿನ ನೋವನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಏನೇನೋ ತಪ್ಪು ನಿರ್ಧಾರವನ್ನು ಅಥವಾ ತಪ್ಪು ಆಲೋಚನೆಯನ್ನು, ಮೈಂಡನ್ನು ತುಂಬ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಏನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ, ಕಣ್ಣೀರು ಹಾಕ್ತೀರಾ, ನಿಮಗೆ ನೀವೇ ಹೋರಾಟ ಮಾಡ್ತೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ದೇವರ ಆಶೀರ್ವಾದ ಅನ್ನೋದು ತುಂಬ ಉಂಟು, ಬಟ್ ತಾಳ್ಮೆಯಿಂದ ಇರಬೇಕು. ಸುಮ್ಮನೆ ಏನೇನೋ ಆಲೋಚನೆ ಮಾಡಿಬಿಟ್ಟು ಏನೇನೋ ಡಿಸಿಷನ್ ತಗೊಳ್ಳೋದಲ್ಲ. ನಾನು ಹೇಳಿದ್ದೇ ಆಗಬೇಕು, ಅಥವಾ ನಾನು ಮಾಡೋದೇ ಸರಿ, ಯಾರಿಗೂ ಕೂಡ ನಾನು ಅರ್ಥ ಆಗ್ತಾ ಇಲ್ಲ, ನನ್ನದೇ ಸರಿ ಅಂತ ಈ ಒಂದು ಮನಸ್ಥಿತಿಯಿಂದ ನೀವು ಹೊರ ಬರಬೇಕು. ನಿಮ್ಮ ವ್ಯಕ್ತಿ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಅನ್ನೋದುಂಟು. ಸೊ ಒಂದು ಸೆಲೆಬ್ರೇಷನ್ ಅನ್ನೋದು ಕೂಡ ಉಂಟು. ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ಬೋದು, ಅಥವಾ ತುಂಬ ಪ್ರೀತಿ ಮಾಡ್ತಾ ಇದ್ರು. ಬಟ್ ಇವಾಗ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು. ಥರ್ಡ್ ಪಾರ್ಟಿಯಲ್ಲಿ ಕೂಡ ಕೆಲವರಿದ್ದಾರೆ. ಸೊ ಹಾಗಾಗಿ ಇದು ಸ್ವಲ್ಪ ನಿಮ್ಮನ್ನು ನೀವು ಒಂದು ನೋಡ್ಕೊಳ್ಳುವಂತಹ ಸಿಚುವೇಶನ್ ಇದು. ಸೊ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳುವಂತಹ ಸಿಚುವೇಶನ್ಗಳು, ಕೆಲವೊಂದು ಕಾರ್ಮಿಕ್ ಲೆಸನನ್ನು ಕಲಿಬೇಕಾಗುತ್ತೆ.
ಹಾಗಾಗಿ ಇಲ್ಲಿ ಕೆಲವೊಂದು ಕರ್ಮ ರಿಲೇಟೆಡ್ ಕರ್ಮ ಕ್ಲಿಯರೆನ್ಸ್ ಕೂಡ ಉಂಟು. ಹಾಗಾಗಿ ನೀವು ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೇನೆ. ಸೊ ಧೈರ್ಯವಾಗಿರಿ, ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಮನಸ್ಸನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಪರವಾಗಿ. ಹಾಗೆಯೇ ಪ್ರೀತಿ ಅನ್ನೋದು ನಾವು ಪ್ರೀತಿಸಿದವರ ಜೊತೆ ಅದನ್ನು ಪಡೀಲಿಕ್ಕೆ ನಮಗೆ ಕೆಲವೊಂದು ಸಲ ಕಾರ್ಮಿಕ್ ಲೆಸನ್ಸ್ ಕಲೀಲಿಕ್ಕೆ ಇರುತ್ತೆ, ಅಥವಾ ನಾವು ಕೆಲವೊಂದು ಕರ್ಮ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲನೂ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇವಾಗಲೇ ಆಗಬೇಕು, ಆವಾಗಲೇ ಆಗಬೇಕು. ಸೊ ಇಲ್ಲ, ಅಲ್ಲಿ ನಾವು ಯಾವ ಥರ ಇರ್ತೇವೆ, ಯಾವ ಥರ ಈ ಒಂದು ಸಿಚುವೇಶನಿಂದ ಹೊರ ಬರ್ತೇವೆ. ಸೊ ಇದು ಕೂಡ ಮೇನ್ ರೀಸನ್ ಆಗುತ್ತೆ ನಿಮ್ಮ ಪ್ರೀತಿಯನ್ನು ನೀವು ಪಡೀಲಿಕ್ಕೆ. ಎಲ್ಲರಿಗೂ ಸುಲಭದಲ್ಲಿ ಪ್ರೀತಿ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಕೆಲವರಿಗೆ ಈ ಥರ ಒಂದು ಪೇನ್ಫುಲ್ ಸಿಚುವೇಶನ್ಗಳು ಜೀವನದಲ್ಲಿ ಪೇನ್ಫುಲ್ ಆಗಿರುತ್ತೆ, ತುಂಬ ನೋವಿರುತ್ತೆ. ಸೊ ಈ ಸಿಚುವೇಶನಿಂದ ಹೊರ ಬಂದ ನಂತರ ಮಾತ್ರ ಆ ಒಂದು ಪ್ರೀತಿಯನ್ನು ನೀವು ಪಡಿಬೋದು, ನಿಮ್ಮ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಸೇರ್ಬೋದು. ಸೊ ಹಾಗಾಗಿ ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ, ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಪ್ಪು ನಿರ್ಧಾರಗಳನ್ನು ಏನೇನೋ ಆಲೋಚನೆ ಮಾಡಿಕೊಂಡು ಡಿಸಿಷನ್ ತಗೊಳ್ಬೇಡಿ. ಏನೇ ಒಂದು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನನ್ನ ಜೊತೆ ಹೇಳಿ ನಿಮ್ಮ ಮನಸ್ಸಿನ ಭಾವನೆ. ಸೊ ನಿಮ್ಮ ಸ್ವಂತ ಅಕ್ಕನಾಗಿ ನಾನು ನಿಮಗೆ ಗೈಡ್ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಪರವಾಗಿ. ತಪ್ಪು ನಿರ್ಧಾರಗಳನ್ನು, ತಪ್ಪು ಆಲೋಚನೆಗಳನ್ನು ಮಾಡ್ಕೊಳ್ಬೇಡಿ. ನೋಡಿ, ಇದೊಂದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ. ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ಲಿಂಕನ್ನು ನಾನು ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆಯೇ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ತಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇದನ್ನು ಧರಿಸ್ಕೊಳ್ಬೋದು. ಎಡಗೈಗೆ ಲೆಫ್ಟ್ ಹ್ಯಾಂಡ್ಗೆ ಧರಿಸಬೇಕು. ನೈಟ್ ಮಲಗುವಾಗ ತೆಗೆದಿಟ್ಬಿಟ್ಟು ಮಲಗಿ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡ್ಕೊಳ್ಳಿ. ಅವ್ರು ನಿಮ್ಮ ಜೊತೆ ಮದುವೆ ಆಗುವ ಥರ, ನಿಮ್ಮ ಮದುವೆಗೆ ಪೇರೆಂಟ್ಸ್ ಒಪ್ಪುವ ಥರ, ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಎಲ್ಲ ದೂರ ಆಗುವ ಥರ. ಸೊ ಇದೊಂದು ಹೀಲಿಂಗ್ ರೀತಿ, ಇದೊಂದು ಚಮತ್ಕಾರದ ಥರ ಒಂದು ವೈಬ್ರೇಷನ್ ಎನರ್ಜಿಯಲ್ಲಿ ವರ್ಕ್ ಮಾಡುತ್ತೆ. ನಿಮ್ಮ ಪ್ರೀತಿ ನಿಮಗೆ ಸಿಗಲಿಕ್ಕೆ, ನಿಮ್ಮವರ ಮನಸ್ಸು ಕರಗಲಿಕ್ಕೆ, ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ಯಾಮಿಲಿ ಅಥವಾ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು ಅಂದ್ರೂ ಇದು ಒಂದು ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ. 100% ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೇನೆ, ಯಾರಿಗಾದ್ರೂ ಬೇಕಿದ್ರೆ ಧರಿಸಿ, ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದು ಸಂದರ್ಭದಲ್ಲಿ ನಾನು ನಿಮ್ಮ ಪರವಾಗಿ ಮಂತ್ರ ಜಪ ಮಾಡ್ತೇನೆ, ಕೆಲವೊಂದು ತಂತ್ರಗಳನ್ನು ಕೂಡ ಮಾಡ್ತೇನೆ. ನೀವು ಏನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈಡ್ ಆಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ರಿಪ್ಲೈ ಮಾಡಿದ ತಕ್ಷಣ ನಾನೇ ಡಿಲೀಟ್ ಮಾಡ್ತೇನೆ ನೀವು ನೋಡಿದ ನಂತರ. ಹಾಗಾಗಿ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಆಸ್ತಿಗೆ ಸಂಬಂಧಿಸಿದ್ದಿರ್ಬೋದು, ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸದಾಗಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲಿ ಕೂಡ ಜನರಲ್ ರೀಡಿಂಗ್ ಇರ್ಬೋದು, ಅಥವಾ ಕೆಲವೊಂದು ಸಲ ನಾನು ನಿಮಗೆ ಕಮೆಂಟಿಗೆ ಪರ್ಸನಲ್ ರೀಡಿಂಗ್ ಬಿಟ್ಟು ರಿಪ್ಲೈ ಕೊಡ್ತೇನೆ. ಸೊ ಅದು ಕೂಡ ಮಿಸ್ ಆಗಲ್ಲ. ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದ್ದೆಲ್ಲವೂ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.